ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 153 ಪಾಯಿಂಟ್ಸ್ ಗೇನ್ ಆಗಿ 57,260 ಹತ್ರ ಕ್ಲೋಸ್ ಆಗಿದೆ. ನಿಫ್ಟಿ 27 ಪಾಯಿಂಟ್ಸ್ ಗೇನ್ ಆಗಿ 17,054 ಹತ್ರ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 49 ಪಾಯಿಂಟ್ಸ್ ಡೌನ್ ಆಗಿ 35,976 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತಿನ ಮಾರ್ಕೆಟ್ನಲ್ಲಿ ಒಂದು ಹ್ಯೂಜ್ ವಾಲಿಟಿಲಿಟಿ. ಓಪನಿಂಗ್ ಸ್ವಲ್ಪ ಗ್ರೀನ್ ಆಗಿ ಅಲ್ಲಿಂದನೂ ಡೀಪ್ ನೆಗೆಟಿವ್ ಫಾಲ್ ಆಗಿದೆ. ಅಲ್ಲಿಂದ ಅಗೈನ್ ಮಾರ್ಕೆಟ್ನಲ್ಲಿ ರಿಕವರಿ ಕಾಣಿಸಿದೆ. ಈ ಥರ ಓಪನ್ ಆದಮೇಲೆ ಅಲ್ಲಿಂದ ಶಾರ್ಪ್ ಆಗಿ ಕರೆಕ್ಟ್ ಆದಮೇಲೆನೂ ಬಂದಿರೋ ಪಾಸಿಟಿವ್ನೆಸ್ನಿಂದ ನಾವು ಸ್ಟಿಲ್ ಮಾರ್ಕೆಟ್ನ ಬಿಲೀವ್ ಮಾಡ್ಬೋದಾ, ಇಲ್ಲಿಂದ ಅಪ್ಸೈಡ್ ಮೂವ್ ಆಗೋಕ್ಕೆ ಪಾಸಿಬಿಲಿಟಿ ಇದೆಯಾ? ಈ ಥರ ಬಂದಿರೋ ರ್ಯಾಲಿ ಅಗೈನ್ ಸೆಲ್ ಆಫ್ ಆಗಿ ಡೌನ್ ಸೈಡ್ಗೆ ಫಾಲೋ ಆಗೋಕ್ಕೆ ಮಾರ್ಕೆಟ್ಗೆ ಸ್ಕೋಪ್ ಇದೆಯಾ? ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕಂದ್ರೆ ರೀಸೆಂಟ್ ಡೇಸ್ನಲ್ಲಿ ಬರ್ತಿರೋ ನೆಗೆಟಿವ್ ಅಪ್ಡೇಟ್ಸ್ ಇಲ್ಲ ಹೊಸ ವೇರಿಯಂಟ್ನ ಕಂಡುಕೊಂಡಿದ್ದಾರಲ್ವಾ, ಗ್ಲೋಬಲ್ ಎಕಾನಮಿ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಇರುತ್ತೆ ಅಂತ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಒಂದೇ ಅಲ್ಲ, US, ಯುರೋಪಿಯನ್ ಆ್ಯಂಡ್ ಎಂಟೈರ್ ಏಷ್ಯಾಲಿರೋ ಎಲ್ಲ ಈಕ್ವಿಟಿ ಮಾರ್ಕೆಟ್ಸ್ನಲ್ಲೂ ಫಾಲ್ ಕಾಣಿಸಿದೆ. ಇಷ್ಟೊಂದು ಫಾಲ್ ಆದಾಗ ಓಪನಿಂಗ್ ಏನಕ್ಕೆ ಗ್ರೀನ್ ಆಗಿದೆ ಆ್ಯಂಡ್ ಅಗೈನ್ ಫಾಲ್ ಆದಮೇಲೂ ಮಾರ್ಕೆಟ್ನಲ್ಲಿ ಏನಕ್ಕೆ ರಿಕವರಿ ಕಾಣಿಸಿದೆ? ಆ ಥರ ಬಂದಿರೋ ನೆಗೆಟಿವ್ ಅಪ್ಡೇಟ್ಸ್ ಆದಮೇಲೂ ಬಂದಿರೋ ಪಾಸಿಟಿವ್ ಅಪ್ಡೇಟ್ಸ್ ಬಗ್ಗೆ ಮುಂಚೆ ಡಿಸ್ಕಸ್ ಮಾಡೋಣ. ಅದಾದಮೇಲೆ ಲೆವೆಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಯಾವಾಗಾದರೆ ಹೊಸ ವೇರಿಯಂಟ್ ಬಂದಿದೆಯೋ ಇದು ವೇರಿಯಂಟ್ ಆಫ್ ಕನ್ಸರ್ನ್, ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಲ್ಲ ಅಂತ WHO ಅವರು ಪ್ರಕಟಿಸಿದ್ದಾರೆ. ಮೀನ್ಸ್ ಇದು ಜಸ್ಟ್ ನಾವು ವಾಚ್ ಮಾಡಬೇಕಾದಲ್ಲ, ಇದು ರಿಲೇಟೆಡ್ ಆಗಿ ನಾವು ಕ್ರಮಗಳು ತಗೋಬೇಕಂತ WHO ಅವರು ಪ್ರತಿಪಾದನೆ ಮಾಡಿದ್ದಾರೆ. WHO ಅವರು ಇದನ್ನು ಅನೌನ್ಸ್ ಮಾಡೋ ಟೈಮ್ಗೆ ನಮ್ಮ ಈಕ್ವಿಟಿ ಮಾರ್ಕೆಟ್ಸು ಕ್ಲೋಸ್ ಆಗಿವೆ. ಬಟ್ SGX ನಿಫ್ಟಿಯಲ್ಲಿ ಹ್ಯೂಜ್ ಫಾಲ್ ಅಂತೂ ಕಾಣಿಸಿದೆ. ಅದಾದಮೇಲೆ ಮಾರ್ಕೆಟ್ನಲ್ಲಿ ಬಂದಿರೋ ಫರ್ದರ್ ಅಪ್ಡೇಟು ವೈರಸ್ ರಿಲೇಟೆಡ್ ಆಗಿ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರಲ್ಲ, ಅವರು ಇದ್ರ ರಿಲೇಟೆಡ್ ಆಗಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇದು ಆಸ್ ಸೂನ್ ಆಸ್ ಪಾಸಿಬಲ್ ಇದು ಮಾರ್ಕೆಟ್ಗೆ ಹಿಟ್ ಮಾಡುತ್ತೆ ಅನ್ನೋ ಥರ ಬಂದಿರೋ ಅಪ್ಡೇಟ್. ಒಂದು ಸೆಕ್ಷರಿಂದ ಇನ್ನೊಂದು ಸೆಕ್ಷರ್ಗೆ ಮ್ಯೂಟೇಟ್ ಆಗ್ತಿರೋದ್ರಿಂದ ಈ ಥರ ಹೊಸದಾಗಿ ಮ್ಯೂಟೇಟ್ ಆಗ್ತಿರೋ ವೇರಿಯಂಟಿಂದ ತುಂಬ ಅಪಾಯ ಇಲ್ಲ ಅಂತ. ಸೊ ಇದು ಪ್ರೀವಿಯಸ್ ವೇರಿಯಂಟ್ನ ರೀಪ್ಲೇಸ್ ಮಾಡಿದ್ರೆ ಮೋಸ್ಟ್ ಪಾಸಿಬಲ್ ವೈರಸ್ ರಿಲೇಟೆಡ್ ಆಗಿ ಹ್ಯೂಮನ್ ಮೇಲೆ ಇಂಪ್ಯಾಕ್ಟ್ ಅನ್ನೋದೇ ಇರಲ್ಲ. ಇದರಿಂದ ನಮಗೆ ಅಪಾಯ ಇಲ್ಲ ಅನ್ನೋ ಅಪ್ಡೇಟನ್ನು ಮಾರ್ಕೆಟ್ ರಿಲೇಟೆಡ್ ಆಗಿ ರಿಕವರಿಗೆ ರೀಸನ್ ಅನ್ಕೋಬಹುದು. ಇದೆಲ್ಲ ಇದ್ರೇನು ಲಾಸ್ಟ್ 18 ಮಂತ್ಸಿಂದಾನು ವೀಕ್ಲಿ ಚಾರ್ಟ್ ಟ್ರೆಂಡ್ ನಮಗೆ ಅಪ್ ಟ್ರೆಂಡಲ್ಲೇ ಇತ್ತು. ಆದರೆ ರೀಸೆಂಟ್ ಡೇಸಲ್ಲಿ ನಮಗಿದು ಬ್ರೇಕ್ ಆಗಿದೆ. ಲಾಸ್ಟ್ 20 ವೀಕ್ಸ್ ಒಂದು ಟ್ರೆಂಡ್ ನಮಗೆ ಬ್ರೇಕ್ ಆಗಿ ಡೌನ್ ಸೈಡ್ಗೆ ಫಾಲ್ ಆಗಿದೆ. ವೀಕ್ಲಿ ಟ್ರೆಂಡ್ ಲೈನು ಡೌನ್ ಸೈಡ್ಗೆ ಕ್ಲೋಸ್ ಆಗಿದೆ. ಸೊ ಫರ್ದರ್ ಇಲ್ಲಿಂದ ಸಸ್ಟೈನ್ ಆಗಿ ಡೌನ್ ಸೈಡ್ಗೆ ಫಾಲ್ ಇರುತ್ತಾ, ಇಲ್ಲ ಅಗೇನ್ ಇಲ್ಲಿಂದ ಟ್ರೆಂಡ್ ಲೈನ್ ಅಬೋವ್ ಮೇಲೆ ಬಂದು ಮಾರ್ಕೆಟ್ ಸಸ್ಟೈನ್ ಆಗಿ ಅಪ್ ಟ್ರೆಂಡ್ ಕಂಟಿನ್ಯೂ ಮಾಡುತ್ತೆ ಅನ್ನೋದು ಫರ್ದರ್ ಆಗಿ ಫಾರ್ಮ್ ಆಗ್ತಿರೋ ಪ್ರೈಸ್ ಆಕ್ಟಿವಿಟಿಯಿಂದ ನಮಗೆ ಅರ್ಥ ಆಗುತ್ತೆ. ವೀಕ್ಲಿ ಟೈಮ್ ಫ್ರೇಮ್ನಲ್ಲಿ ಚಾರ್ಟ್ ಸ್ಟ್ರಕ್ಚರು ಮಿನಿಟ್ ಮಾರ್ಕೆಟ್ ಸ್ಟ್ರಕ್ಚರ್ ಆದರೆ ಬೇರಿಶ್ ಆಗೇ ಇದೆ. ಫರ್ದರ್ ಆಗಿನೂ ಇಲ್ಲಿಂದ ಮಾರ್ಕೆಟ್ ಡೌನ್ ಸೈಡ್ಗೆ ಕರೆಕ್ಟ್ ಆಗೋ ಇಂಡಿಕೇಶನ್ಸ್ ಅಂತೂ ಕಾಣಿಸ್ತಾ ಇದೆ. ಆದರೆ ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದು ಇದು ಫೇಕ್ ಬ್ರೇಕ್ ಏನಾದರೂ ಆಗಿದ್ರೆ ಅಗೈನ್ ಮಾರ್ಕೆಟ್ ಇಲ್ಲಿಂದ ಟಾಪ್ ಸೈಡ್ಗೆ ಇಂಪಾರ್ಟೆಂಟ್ ಲೆವೆಲ್ಸ್ ಅಬೋವ್ ಮೇಲೆ ಸಸ್ಟೈನ್ ಆದ್ರೆ ಫರ್ದರ್ ಆಗಿನೂ ಅಪ್ ಟ್ರೆಂಡ್ ಇರೋದ್ರಿಂದ 17,250 ಇಲ್ಲಿಂದ ತುಂಬಾ ಕ್ಲೋಸ್ ಆಗಿದ್ರು ಈ ಲೆವೆಲ್ ನಿಯರ್ಲಿ 200 ಪಾಯಿಂಟ್ಸ್ ಆಗಿ ನಾನು ನೋಡ್ತಾ ಇದ್ದೀನಿ. ಈ 17,250 ಅಬೋವ್ ಮಾರ್ಕೆಟ್ ಏನಾದ್ರು ಸಸ್ಟೈನ್ ಆದ್ರೆ ಇಲ್ಲಿಂದ ಕ್ಲೋಸ್ ಆದ್ರೂ ಫರ್ದರ್ ಆಗಿ ನಾವು ಅಪ್ ಟ್ರೆಂಡ್ ಇರೋದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಿಲೋ 17,250 ಮಾರ್ಕೆಟ್ ಇಲ್ಲಿಂದ ಪಾಸಿಬಲಿ ಡೌನ್ ಸೈಡ್ಗೆ ಸ್ಲೈಡ್ ಆಗೋಕೆ ಪಾಸಿಬಿಲಿಟಿ ಇದೆ. ಇವತ್ತಿನ ಸೆಷನ್ ನೀವು ಗಮನಿಸಿದ್ರೆ ಸ್ಟಾರ್ಟಿಂಗ್ ಸೆಷನ್ ಅಷ್ಟು ತುಂಬಾ ವೋಲ್ಟೇಲ್ ಆಗಿತ್ತು. ಇವತ್ತಿನ ಸೆಷನ್ ಅಲ್ಲಿ ಫಸ್ಟ್ 15 ಮಿನಿಟ್ಸ್ ತುಂಬಾ ಹ್ಯೂಜ್ ವಾಲಿಟಿಲಿಟಿ, ಡೀಪ್ ಕರೆಕ್ಷನ್, ಅಲ್ಲಿಂದಾನು ಮಾರ್ಕೆಟ್ ಸಿಗ್ನಿಫಿಕೆಂಟ್ ಆಗಿ ರ್ಯಾಲಿ ಅಂತೂ ಕಾಣಿಸಿದೆ. ಸ್ಟಾರ್ಟಿಂಗ್ ಆದ್ರೆ ಯಾರಾದ್ರೂ ಟ್ರೇಡ್ ತಗೊಂಡಿರ್ತಾರೋ ಡೆಫಿನೆಟ್ಲಿ ಅಂತೂ ಅವ್ರ ಸ್ಟಾಪ್ ಲಾಸ್ ಅಂತೂ ಹಿಟ್ ಆಗೋಕೆ ತುಂಬಾ ಸಾಧ್ಯತೆ ಇತ್ತು. ಫರ್ದರ್ ಆಗಿನೂ ಇಲ್ಲಿಂದಾನು ವಾಲಿಟಿಲಿಟಿ ಸೆಷನ್ ಆದ್ರೆ ಕಂಟಿನ್ಯೂ ಆಗತ್ತೆ. ಯಾರಾದ್ರೂ ನ್ಯೂಟ್ರಲ್ ಸ್ಟ್ರಾಟಜೀಸ್ ಯೂಸ್ ಮಾಡ್ತಾ ಇದ್ರು ಪಾಸಿಬಲಿ ಸ್ವಲ್ಪ ಲೆವೆಲ್ ಬೇಸ್ಡ್ ಆಕ್ಟ್ ಆಗೋಕೆ ಪ್ರಯತ್ನ ಮಾಡಿ, ಇಲ್ಲ ಅಂದ್ರೆ ಸ್ವಲ್ಪ ದಿವಸ ಮಾರ್ಕೆಟ್ ನ ಅವಾಯ್ಡ್ ಮಾಡಿ. ಬಿಕಾಸ್ ಇಷ್ಟೊಂದು ಡೌನ್ ಸೈಡ್ ಅಂಡ್ ಅಪ್ ಸೈಡ್ ಮೂವ್ ಆಗ್ತಾ ಇದ್ರೆ ಅಡ್ಜಸ್ಟ್ಮೆಂಟ್ ಮಾಡೋ ಸ್ಕೋಪನು ಟೈಮು ನಿಮ್ಗೆ ತುಂಬಾ ಕಮ್ಮಿ ಇರುತ್ತೆ. ನೆಕ್ಸ್ಟ್ ರಿಲಯನ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಮಾರ್ಕೆಟ್ ಟಾಪ್ ಸೈಡ್ ಮೂವ್ ಆಗಿದೆ. ಅದರಲ್ಲಿ ಮೇನ್ ರೀಸನ್ ರಿಲಯನ್ಸ್ ಅಂಡ್ ಬ್ಯಾಂಕ್ ನಿಫ್ಟಿ. ಅದರಲ್ಲಿ ಮೇನ್ ರೀಸನ್ ರಿಲಯನ್ಸ್ ಅಂಡ್ ಬ್ಯಾಂಕ್ ನಿಫ್ಟಿ ಮೂವ್ ಆಗೋಕೆ ಮೇನ್ ರೀಸನ್ ಕೋಟಕ್ ಮಹೇಂದ್ರ ಬ್ಯಾಂಕ್. ರಿಲಯನ್ಸ್ ರಿಲೇಟೆಡ್ ಆಗಿ ನಮಗೆ 2 ಅಪ್ಡೇಟ್ಸ್ ಬಂದಿದೆ. ಫಸ್ಟ್, ಇವ್ರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರೀಸೆಂಟ್ ಆಗಿ ಇವರು ಜಿಯೋ ರಿಲೇಟೆಡ್ ಆಗಿ ಪ್ಲಾನ್ ಪ್ರೈಸಸ್ ಆದ್ರೂ ಹೈಕ್ ತಗೊಂಡಿದ್ದಾರೆ. ರೀಸೆಂಟ್ ಟೈಮ್ಸ್ ಅಲ್ಲಿ ನಮಗೆ ಮಲ್ಟಿಪಲ್ ಆಪರೇಟರ್ಸ್, ಟೆಲಿಕಾಂ ಆಪರೇಟರ್ಸ್ ಆದ್ರೆ ಪ್ಲಾನ್ ಪ್ರೈಸಸ್ ಹೈಕ್ ಮಾಡಿದ್ದಾರೆ. ಇಲ್ಲಿ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟು ಪ್ರೈಸ್ ನ ಹೈಕ್ ಮಾಡಿದ್ದಾರೆ ಅಂತಲ್ಲ, ಡೇಟಾ ಅನಲೈಸ್ ಮಾಡಿದ್ರೆ ಜಿಯೋ ಅವರು ಏರ್ಟೆಲ್ ಅಂಡ್ ವೋಡಾಫೋನ್ ತರಾನ ಮೋಸ್ಟ್ ಆಫ್ ದ ಪ್ರೀಪೇಡ್ ಪ್ಯಾಕ್ಸ್ ಮೇಲೆ 20% ನಿಯರ್ಲಿ ಹೈಕ್ ಮಾಡಿದ್ದಾರೆ. ಅಂಡ್ ಇದು ಡಿಸೆಂಬರ್ ಇಂದ ಜಾರಿಗೆ ಬರೋ ತರ ಅಪ್ಡೇಟ್ ಮಾಡಿದ್ದಾರೆ. ಇಲ್ಲಿ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗಿರೋದು ಮೋಸ್ಟ್ ಆಫ್ ದ ಪ್ಯಾಕ್ಸ್ ಲೈಕ್ ಏರ್ಟೆಲ್ ಒನ್ ಆಫ್ ದ ಪ್ಯಾಕ್ಸ್ ಕಂಪೇರ್ ಮಾಡಿದ್ರೆ ಜಿಯೋ ಪ್ಯಾಕ್ಸ್ ನಿಯರ್ಲಿ 10 to 20% ಡಿಸ್ಕೌಂಟ್ ಆಗಿ ನಮಗೆ ಕಾಣಿಸುತ್ತೆ. ಇವ್ರು ಪ್ರೀವಿಯಸ್ ಟೈಮ್ಸ್ ಅಲ್ಲೂ 2 ಟೆಲಿಕಾಂ ಪ್ಲೇಯರ್ಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಪ್ಲಾನ್ಸ್ ಅಲ್ಲೇ ಆಫರ್ ಮಾಡ್ತಾ ಇರ್ತಾರೆ. ಅಂಡ್ ಸ್ಟಿಲ್ ಅದು ಕೂಡ ಕಂಟಿನ್ಯೂ ಆಗಿ ಕಾಣ್ತಾ ಇದೆ ಈಗ್ಲೂ.
ಈ ಥರ ಪ್ರತಿ ಟೆಲಿಕಾಂ ಪ್ಲೇಯರನ್ನು ಅವ್ರ ಪ್ರೈಸಸ್ನು ಹೈಕ್ ಮಾಡೋದು ಕಾರಣವಾಗಿ ಒಂದು ನೆಟ್ವರ್ಕ್ನ ಇನ್ನೊಂದು ನೆಟ್ವರ್ಕ್ಗೆ ಸಬ್ಸ್ಕ್ರೈಬರ್ಸು ಮೈಗ್ರೇಟ್ ಆಗೋದು ಕಮ್ಮಿ ಆಗುತ್ತೆ. ಸಬ್ಸ್ಕ್ರೈಬರ್ಸ್ ಜರ್ನಿ ಅನ್ನೋದು ಸ್ವಲ್ಪ ಕಮ್ಮಿ ಆಗೋದ್ರಿಂದ ಇದು ಜಿಯೋ ಅವರು ಪ್ರೈಸಸ್ನ ಹೈಕ್ ಮಾಡೋದ್ರಿಂದ ಜಿಯೋಗೆ ಪಾಸಿಟಿವ್ ಅಂಡ್ ಏರ್ಟೆಲ್ ಅಂಡ್ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ವೋಡಾಫೋನ್ ಐಡಿಯಾ ಅವ್ರಿಗೂ 3 ಟೆಲಿಕಾಂ ಪ್ಲೇಯರ್ಸ್ಗೂ ಅಗೈನ್ ಇದು ಅನದರ್ ಸಿಗ್ನಿಫಿಕೆಂಟ್ ಪ್ರೈಸ್ ಸೈಕಲ್ ಪ್ರೀಪೇಡ್ ಪ್ಲಾನ್ಸ್ ತಗೊಂಡ್ಬರ್ತಿದೆ ಅಂಡ್ ಫರ್ದರ್ ಆಗನು ತಗೊಂಡ್ಬರೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ಈ ತರ ಆದ್ರೇನೆ ಏರ್ಟೆಲ್ ಅವ್ರು ಮುಂಚೆನೆ ಹೇಳಿರ್ತಾರ ಅವ್ರ ಆರ್ಪಮ್ ಮಾರ್ಕ್ 200 to 300 ಲಾಂಗ್ ಟರ್ಮ್ ಅಲ್ಲಿ ರೀಚ್ ಆಗೋಕೆ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕೋಟಕ್ ಮಹೇಂದ್ರ ಬ್ಯಾಂಕ್ ಬಗ್ಗೆ ಮಾತಾಡ್ಕೋಣ. ಇದು ಕೋಟಕ್ ಮಹೇಂದ್ರ ಬ್ಯಾಂಕ್ ಒಂದೇ ಅಂತಲ್ಲ, ಅಂಡರ್ ಪ್ರೈವೇಟ್ ಬ್ಯಾಂಕಿಂಗ್ ಸ್ಪೇಸ್ ರಿಲೇಟೆಡ್ ಆಗಿ RBI ಅವರು ಪ್ರೀವಿಯಸ್ ಆಗಿ ಒಂದು ಅಪ್ಡೇಟ್ ಮಾಡಿದ್ರು. ಬ್ಯಾಂಕ್ಸ್ ನಲ್ಲಿ ಯಾರಾದ್ರೂ ಪ್ರಮೋಟರ್ ಹೋಲ್ಡ್ ಮಾಡ್ತಾ ಇರ್ತಾರೋ ವಿತ್ ಇನ್ ದ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅವರು ಹೋಲ್ಡ್ ಮಾಡ್ತಾ ಇರ್ತಾರೋ ಅವ್ರ ಶೇರ್ ನ 15% ಗೆ ತಗೊಂಡ್ ಬರಬೇಕು. ಸೊ ಅದರಿಂದ ಅವ್ರ ಶೇರ್ ನ ಕಟ್ ಮಾಡ್ಕೋಬೇಕು. ಬಿಕಾಸ್ ಆಫ್ ಮೆಜಾರಿಟಿ ಆಫ್ ಶೇರ್ ನ ಯಾರಾದ್ರೂ ಒಂದು ಪ್ರಮೋಟರ್ ಬ್ಯಾಂಕ್ ನಲ್ಲಿ ಹೋಲ್ಡ್ ಮಾಡ್ತಿರ್ತಾರೋ ಆತ ಬ್ಯಾಂಕ್ ನ ಕಂಟ್ರೋಲ್ ಮಾಡ್ತಾನು. ಅದರಿಂದ ಟೈಮ್ ಟು ಟೈಮ್ ಕಮ್ಮಿ ಮಾಡ್ಕೊಂತ ಓವರ್ ಆಲ್ ಆಗಿ 15%ಗೆ ತಗೊಂಡ್ಬರ್ಬೇಕಂತ RBI ಅವರು ಪ್ರೀವಿಯಸ್ ಆಗಿ ನಾಮ್ಸ್ ಅಂತೂ ಹೇಳಿದ್ರು. ಇದರ ಕಾರಣವಾಗಿ ಕೋಟಕ್ ಮಹೇಂದ್ರ ಬ್ಯಾಂಕ್ ಅವರಿಗೆ ಲಾಸ್ ಆಗುತ್ತೆ. ಬಿಕಾಸ್ ಉದಯ್ ಕೋಟಕ್ ಅವರಿಗೆ ಮೋರ್ ದನ್ 50% ಶೇರ್ ಹೋಲ್ಡಿಂಗ್ ಅವರು ಹೋಲ್ಡ್ ಮಾಡ್ತಿದ್ದಾರೆ. ಸೊ 15% ತಗೊಂಡ್ ಬರ್ಬೇಕಂದ್ರೆ ಉದಯ್ ಕೋಟಕ್ ಅವರು ಅದು ಅವ್ರಿಗೆ ಸಂಬಂಧಪಟ್ಟಿರೋ ಕೋಟಕ್ ಬ್ಯಾಂಕ್ ಅಲ್ಲಿರೋ ಅವರ ಶೇರ್ಸ್ ನ ಸೆಲ್ ಮಾಡಬೇಕಾಗತ್ತೆ. ಇದರಿಂದ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಕೋಟಕ್ ಮಹೇಂದ್ರ ಬ್ಯಾಂಕ್ ರಿಲೇಟೆಡ್ ಆಗಿ ಪ್ರೀವಿಯಸ್ ಆಗಿತ್ತು. ಆದ್ರೆ ಬ್ಯಾಂಕ್ ಬಗ್ಗೆ ಮಾಹಿತಿ ಇಲ್ದಿರೋರೆ ಅಷ್ಟೊಂದು ಸೇಲ್ ಮಾಡ್ತಾ ಇದಾರೆ. ನಮ್ಗೆ ನಮ್ಮ ಬ್ಯಾಂಕ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ನಾವು ನಮ್ಮ ಶೇರ್ನ ಬೆಳೆಸ್ಕೊಳ್ಳೋಕೆ ಒಂದು ಅವಕಾಶ ಕೊಡಿ, ಪ್ರೈಸ್ ನಲ್ಲಿ ಸ್ಟೆಬಿಲಿಟಿ ತಗೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಅಂಡ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಬ್ಯಾಂಕ್ ಅಲ್ಲಿ ಅನ್ಕೊಂತಾ ಇದೀವಿ ಇಕ್ವಿಟಿ ಪರವಾಗಿ. ಅದಕ್ಕೆ RBI ಅವರು ಒಪ್ಕೊಂಡ್ಲಿಲ್ಲ. ಬಿಕಾಸ್ ಇವ್ರು ಆಲ್ರೆಡಿ 15% ಲಿಮಿಟ್ ನ ಆಲ್ರೆಡಿ ರೀಚ್ ಆಗೋದ್ರಿಂದ. ಬಟ್ ಈಗ ಇದನ್ನು 26%ಗೆ ಚೇಂಜ್ ಮಾಡಿದ್ರೆ ಕೋಟಕ್ ಮಹೇಂದ್ರ ಬ್ಯಾಂಕ್ ರಿಲೇಟೆಡ್ ಆಗಿ ಉದಯ್ ಕೋಟಕ್ನವರು ಅವ್ರಿಗೆ ಸಂಬಂಧಪಟ್ಟಿರೋ ಶೇರ್ನ ಸೇಲ್ ಮಾಡಬೇಕಾದ್ರೂ ನೀಡಿಲ್ಲ. ಅಂಡ್ ಇಂಡಸ್ಇಂಡ್ ಬ್ಯಾಂಕ್ ರಿಲೇಟೆಡ್ ಆಗಿ ಇದು ಪ್ರಮೋಟರ್ಸ್ ಆದ ಹಿಂದೂಜಾ ಗ್ರೂಪ್ ಅವ್ರಿಗೂ ಫರ್ದರ್ ಆಗಿ ಉದಯ್ ಕೋಟಕ್ ಅವ್ರಿಗೆ ಸಂಬಂಧಪಟ್ಟಿರೋ ಶೇರ್ನ ಸೇಲ್ ಮಾಡಬೇಕಾದ್ರು ನೀಡಿರಲ್ಲ. ಅದೇ ತರ ಇಂಡಸ್ ಬ್ಯಾಂಕ್ ಅವ್ರ ರಿಲೇಟೆಡ್ ಆಗಿನಿ ಅವ್ರ ಪ್ರಮೋಟರ್ಸ್ ಆಗಿರೋ ಹಿಂದೂಜಾ ಗ್ರೂಪ್ ಅವರು ಫರ್ದರ್ ಆಗಿನೂ ಇನ್ವೆಸ್ಟ್ ಮಾಡೋದಕ್ಕೆ ಅಂಡ್ ಈಕ್ವಿಟಿ ಪರವಾಗಿನೂ ಇನ್ಫ್ಯೂಸ್ ಮಾಡೋದಕ್ಕೆ ಮನಿನ ಇನ್ಫ್ಯೂಸ್ ಮಾಡೋಕ್ಕೂ ಪಾಸಿಬಿಲಿಟಿ ಇರುತ್ತೆ ಅಂತ ಹೋಪ್ ಅಲ್ಲಿ ಕೋಟಕ್ ಮಹೇಂದ್ರ ಬ್ಯಾಂಕ್ ಇವತ್ತು ರ್ಯಾಲಿ ಆಗಿದೆ. ಬಟ್ ಇಂಡಸ್ಇಂಡ್ ಬ್ಯಾಂಕ್ ರಿಲೇಟೆಡ್ ಆಗಿನೂ ಸ್ವಲ್ಪ ಇಶ್ಯೂಸ್ ರೀಸೆಂಟ್ ಟೈಮ್ಸ್ ನಲ್ಲಿ ಅವ್ರ ಸಬ್ಸಿಡರಿ ಆದ ಭಾರತ್ ಫೈನಾನ್ಸ್ ನಲ್ಲಿ ಅಲಿಗೇಷನ್ಸ್ ಬಂದಿರೋ ಕಾರಣವಾಗಿ ಸ್ಟಾಕ್ ನಿಯರ್ಲಿ ಇವತ್ತು 0.8% ನಿಯರ್ಲಿ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಪೇಟಿಎಂ ಬಗ್ಗೆ ಮಾತಾಡ್ಕೊಳ್ಳೋಣ. ಪೇಟಿಎಂ ಅವರು ಇವತ್ತು ನಂಬರ್ಸ್ ಅಂದ್ರೆ ಪೋಸ್ಟ್ ಮಾಡಿದ್ದಾರೆ. ಟಾಪ್ ಲೈನ್ ಅಲ್ಲಿ ಮಾತ್ರನೇ ರೆವೆನ್ಯೂಸ್ ಗ್ರೋತ್, ಆಪರೇಟಿಂಗ್ ಸೈಡ್ ಅಂಡ್ ಇವನ್ ಲಾಸಸ್ನು ಪ್ರೀವಿಯಸ್ ಕ್ವಾರ್ಟರ್ಸ್ ಅಂಡ್ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ಸ್ ಕಂಪೇರ್ ಮಾಡಿದ್ರಿ ಈ ಸರಿ ಪೋಸ್ಟ್ ಮಾಡಿರೋ ಕ್ವಾರ್ಟರ್ಲಿ ರಿಸಲ್ಟ್ಸ್ ತುಂಬಾ ಜಾಸ್ತಿನೇ ಇದೆ. ಓವರ್ ಆಲ್ ಆಗಿ ನಂಬರ್ಸ್ ನಮಗೆ ವೀಕ್ ಆಗಿ ಕಾಣಿಸ್ತಿದ್ರು ಇಂಟರ್ನೆಟ್ ಬೇಸ್ಡ್ ಕಂಪನಿ ಆಗಿದ್ರಿಂದ ಆಪರೇಟಿಂಗ್ ಅಂಡ್ ನೆಟ್ ಪ್ರಾಫಿಟ್ ಸೈಡ್ ನಾವು ನೋಡ್ತಾ ವ್ಯಾಲ್ಯೂ ಆಡ್ ಮಾಡಲ್ಲ ಅಲ್ವಾ. ಅದರಿಂದ ಇಂಟೆನ್ಸ್ ಆಫ್ ಇವರು ಬಿಸ್ನೆಸ್ ಸೆಗ್ಮೆಂಟ್ ರೀಸೆಂಟ್ ಆಗಿ ಇವರು ಮಾಡಿರೋ ಅಪ್ಡೇಟ್ಸ್ ಇಂದ ಓವರ್ ಆಲ್ ಆಗಿ ಪೇಟಿಎಂ ನಂಬರ್ಸ್ ನಮಗೆ ನ್ಯೂಟ್ರಲ್ ಆಗಿ ನೋಡಬಹುದು. ಅಂಡ್ ಇದರ ಜೊತೆಗೆ ಪೇಟಿಎಂ ಅವರು ಪೇಮೆಂಟ್ ಬ್ಯಾಂಕ್ಸ್ ಅವರು ಟ್ರಾನ್ಸಿಟ್ ಕಾರ್ಡ್ ಲಾಂಚ್ ಮಾಡಿದ್ದಾರೆ ಅಂತ ಇದು ಮೆಟ್ರೋ ಅಂಡ್ ಬಸ್ಸಸ್ ಅಲ್ಲಿ ಟ್ರಾವೆಲ್ ಮಾಡೋ ಪ್ಯಾಸೆಂಜರ್ಗೆ ಯೂಸ್ ಆಗೋ ತರ ಪೇಟಿಎಂ ಅವರು ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ PNB ಹೌಸಿಂಗ್ ಫೈನಾನ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ತುಂಬಾ ದಿವಸ ಬ್ಯಾಕ್ ಇಂದ ಬಂದಿರೋ ಒಂದು ಪಾಸಿಟಿವ್ ಅಪ್ಡೇಟ್ ಲೈಕ್ ಕಾರ್ಲೆ ಅವರು ಪ್ರೀವಿಯಸ್ ಆಗಿ HDFC ಬ್ಯಾಂಕ್ ಲೀಡ್ ಮಾಡಿರೋ ಆದಿತ್ಯ ಪುರಿ ಅವರನ್ನು PNB ಹೌಸಿಂಗ್ ಫೈನಾನ್ಸ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರ ಅಂತರ ಅಪ್ಡೇಟ್ ಬಂದಿರೋ ರೀಸನ್ ಇಂದ ಸ್ಟಾಕ್ ಮೋರ್ ದನ್ 100% ರ್ಯಾಲಿ ಆಗಿದೆ ಒಂದು ಪಾಯಿಂಟ್ ನಲ್ಲಿ. ಅಂಡ್ ಅದಾದ್ಮೇಲೆ ಇದು ಡೀಲ್ ಕರೆಕ್ಟ್ ಇಲ್ಲ, ತುಂಬಾ ಕಮ್ಮಿ ಪ್ರೈಸ್ ನಲ್ಲಿ ಕಾರ್ಲೆ ಅವರು ಶೇರ್ಸ್ ಎಲ್ಲ ಬೈ ಮಾಡ್ತಾ ಇದಾರೆ ಒಂದ್ಸರಿಗೆ ಆ ಡೀಲ್ ಆದ್ರೂ ಬ್ರೇಕ್ ಆಗಿದೆ. ಇದಾದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಕಂಟಿನ್ಯೂ ಆಗಿ ಫಾಲ್ ಅಂತೂ ಕಾಣಿಸಿದೆ. ಈಗ ಅಗೇನ್ ಅಪ್ಪರ್ ಸರ್ಕ್ಯೂಟ್ ನಲ್ಲಿ ಕಾಣಿಸ್ತಾ ಇದೆ. ಇದರ ರಿಲೇಟೆಡ್ ಆಗಿ ಇರೋ ಇಂಪಾರ್ಟೆಂಟ್ ಅಪ್ಡೇಟ್, ಪ್ರೀವಿಯಸ್ ಆಗಿ ಯಾರಾದ್ರೆ ಕಂಪನಿಯಲ್ಲಿ ಹೌಸಿಂಗ್ ಫೈನಾನ್ಸ್ ನಲ್ಲಿ ಶೇರ್ನ ಬೆಳೆಸ್ಕೊಳ್ಳೋಣ ಅಂತ ಪ್ರಯತ್ನ ಮಾಡಿದ್ದಾರೋ ಕಾರ್ಲೆ ಅವರು ಡೀಲ್ ಮುಂಚೆ ಹೋಗಿದ್ದರಿಂದ PNB ಹೌಸಿಂಗ್ ಫೈನಾನ್ಸ್ ನ ಹೋಲ್ಡ್ ಮಾಡಿರೋ ಸ್ಟೇಕ್ ನ ಸೇಲ್ ಮಾಡಬೇಕು ಅಂತ ಅನ್ಕೊಂತಾ ಇದ್ರಿಂದ ಆತರ ಸೇಲ್ ಮಾಡ್ತಿದ್ರೆ ಬೈ ಮಾಡೋದಕ್ಕೆ ಬೇರಿಂಗ್ ಪ್ರೈವೇಟ್ ಈಕ್ವಿಟಿ ಪ್ಲೇಯರ್ಸ್ ಅವರು ರೆಡಿಯಾಗಿ ಇದಾರಂತ. ಸೊ ಈ ಕಾರ್ಲೆ ಅವರು ಪ್ರೆಸೆಂಟ್ 32.3% ಶೇರ್ನ ಹೋಲ್ಡ್ ಮಾಡ್ತಿದ್ದಾರೆ. ಇವ್ರ ಜೊತೆಗೆ ಜನರಲ್ ಅಟ್ಲಾಂಟಿಕ್ ಅವರು ಅಂಡ್ SSG ಅವರು ಒಬ್ಬೊಬ್ರು 10% ನಿಯರ್ಲಿ ಶೇರ್ನ ಹೋಲ್ಡ್ ಮಾಡ್ತಿದ್ದಾರೆ. ಇವರೆಲ್ಲರನ್ನ ಸ್ಟಾಕ್ ನ ಆಡ್ ಮಾಡ್ತಾ ಇದ್ರೆ ನಿಯರ್ಲಿ 50% ವರೆಗೂ ಬರುತ್ತೆ. ಇಷ್ಟು ದೊಡ್ಡ ಮೊತ್ತದಲ್ಲೇನು ಶೇರ್ನ ಬೇರಿಂಗ್ ಪ್ರೈವೇಟ್ ಈಕ್ವಿಟಿ ಪ್ಲೇಯರ್ ಅವರು ತಗೊಂತಾ ಇದಾರೆ ಅಂತ ಇದರ ಪರ್ಚೇಸ್ ಮಾಡ್ತಿರೋ ಪ್ರೈಸ್ ಪ್ರೆಸೆಂಟ್ ಇರೋ ಪ್ರೈಸ್ ಗಂದ್ರೂ ಹೈಯರ್ ಆಗಿರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಂದ ಇವತ್ತು ಸ್ಟಾಕ್ ಅಪ್ಪರ್ ಸರ್ಕ್ಯೂಟ್ ನಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಾವು ಮಾರ್ನಿಂಗ್ ಮಾತಾಡ್ಕೊಂಡಿರೋ ಲೆವೆಲ್ ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದೀನಿ. ಒಂದ್ ವೇಳೆ ಮಾರ್ಕೆಟ್ ಸಿವಿಯರ್ ಆಗಿ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಆಗ್ತಿದ್ರೆ ಫರ್ದರ್ ಆಗಿ ಲೆವೆಲ್ಸ್ ನಮಗೆ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಬಿಕಾಸ್ ಪ್ರೆಸೆಂಟ್ ಇರೋ ಜಾಗದಿಂದಾನು ನಾನು ಗಮನಿಸ್ತಿರೋದು ಇಂಪಾರ್ಟೆಂಟ್ ಲೆವೆಲ್ಸ್ ಆದ್ರೆ ಇವೆ. ಆದ್ರೆ ಇವತ್ತು ಮಾರ್ಕೆಟ್ ತುಂಬಾ ವೋಲ್ಟೈಲ್ ಆಗಿ ಮೂವ್ ಆಗಿರೋದ್ರಿಂದ ನಿಫ್ಟಿ ರೆಸಿಸ್ಟೆಂಟ್ ಸ್ವಲ್ಪ ನಿಯರ್ ಆಗಿ ಬಂದಿದೆ.
ಇವತ್ತು ನಿಫ್ಟಿ ಹೋಗಿರೋ ಹೈ 17,160, ಅಲ್ಲಿಂದ ಕರೆಕ್ಷನ್ ಕಾಣಿಸಿದೆ. ಬಟ್ ರೆಸ್ಟ್ ಆಫ್ ದ ಲೆವೆಲ್ಸ್ ಯಾವುದು ನಮಗೆ ವರ್ಕ್ ಆಗಲಿಲ್ಲ. ನೆಕ್ಸ್ಟ್ ಮಾರ್ಕೆಟ್ ಇಷ್ಟೊಂದು ವೋಲ್ಟಿಲಿಟಿ ಮೂವ್ ಆಗೋದ್ರಿಂದ ಆಪ್ಷನ್ ಡೇಟಾಗೋಸ್ಕರ ನಾವು 1 ಡೇ ವೆಯ್ಟ್ ಮಾಡೋದು ಬೆಟರ್ ಆಗುತ್ತೆ. ಸ್ವಲ್ಪ ಆಪ್ಷನ್ ಚೈನ್ ಡೇಟಾನು ಸ್ಟೆಬಿಲಿಟಿ ಫಾರ್ಮ್ ಆಗುತ್ತೆ. ಆಸ್ ಆಫ್ ನೌ ನಾನು ಪರ್ಸನಲ್ ಆಗಿ ಗಮನಿಸ್ತಿರೋ ರೇಂಜ್ ಡೌನ್ ಸೈಡ್ 16,700 ಆ್ಯಂಡ್ ಟಾಪ್ ಸೈಡ್ 17,300. ಫೈನಲಿ ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಿಮಗೆ ನಮ್ಮ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಯಾರಿಗಾದ್ರೂ ಯೂಸ್ ಆಗತ್ತೆ ಅಂದರೆ ಶೇರ್ ಮಾಡಿ. ಥ್ಯಾಂಕ್ ಯು.